ನಾನು ತೋರಿಸು, ನಾನು ಮಾಡ್ಕೊತೀನಿ. ಜನ್ಮನಾಕಾಶ ನಂದ ವಸುಧಾನಾಗ್ರಜ ನಿಜಾನ್ ಪದ್ಮಾವತಿ ಪದ್ಮಭವ ವನ ಕ್ರೀಡಾರತಾವತಾತ್. ಚಂದ್ರದಲ್ಲಿ ವೆಂಕಟಗೆ ಮುಂದೆ ಪದ್ಮಾವತಿಯ ಸಂದರ್ಶನನಾದದ್ದು ಸಂಧಾನ ತರಬೇಕು ಎಂದು ಪದ್ಮಾವತಿಯ ತಂದೆ ಕಥೆ ಸ್ಮೃತಿಗೆ ತಂದು ಅದು ವಿಸ್ತಾರದಿಂದ ಹೇಳಿದನು. ಚಂದ್ರವಂಶದಲ್ಲೊಬ್ಬ ಚಂದಾದ ನೃಪ ಸುಧರ್ಮನೆಂದು ಇರುವನು. ಅವಾಗ ಮುಂದೆ ಇಬ್ಬರು ಸುತರು. ಚಂದ್ರದಲ್ಲಿ ಆಕಾಶನೆಂದು ಹಿರಿಯಲಿ ನಾಮ, ಮುಂದೆ ಕಿರಿಯನು ತೋಂಡಮಾನನೆನಿಸುವನು. ಆ ಕಾಲಕ್ಕೊಂದು ದಿನ ಆಕಾಶ ನೃಪಚಿತ್ತ ವ್ಯಾಕುಲದಿ ಹೀಗೆ ಚಿಂತಾಕುಲನಾಗಿರುತ್ತಿರುವ ಲೋಕಗಳು ಇಲ್ಲೆಂದು ಶೋಕದಲ್ಲಿ ಕಣ್ಣೀರು ಹಾಕಿ ಸ್ಮರಿಸಿದ ದೇವಲೋಕ ಗುರುವ. ಆ ಕ್ಷಣಕ್ಕೆ ಗುರುದೇವ ಲೋಕದಿಂದಲೇ ಬಂದು ಯಾಕೆ ಸ್ಮರಿಸಿದೆ ಎನ್ನೀ ಕಾಲದಲ್ಲಿ ಏನು ಬೇಕು ಬೇಡಲೋ ನೀನು ನಾ ಕೊಡುವೆನೆಂದೋ. ಆಕಾಶ ನೃಪ ತನ್ನ ಶೋಕವನ್ನು ನುಡಿದ. ಏನು ಪೇಳಲಿ ಗುರುವೆ, ನಾನು ಬರು ಪಾಪಿಷ್ಟ, ಏನು ಇದ್ದೇನು ಸಂತಾನ ಮುಂದೆನಗಿಲ್ಲ, ಏನು ಪೂರ್ವದಲ್ಲಾಗ ನಾನು ಮಾಡಿದ ಪಾಪ ಏನು ತಿಳಿಯದು ನನಗೆ. ನೀನು ಪೇಳೋ ನೀನ ಬುದ್ಧಿಯಲ್ಲಿ ಪರ ಮಾನವ ಮಕ್ಕಳ ನಾನು ಕೊಲಿಸಿದನೇನು, ದಾನ ಪಾತ್ರರಿಗೆ ಫಲ ದಾನ ಮಾಡಿಲ್ಲೇನು, ಏನು ಕಾರಣವು ಸಂತಾನ ಕಣ್ಣಿಗೆ ಕಾಣೆ ನಾನು ಅಯ್ಯಯ್ಯೋ. ಮಕ್ಕಳಿದ್ದರೆ ರಾಜ್ಯ, ಮಕ್ಕಳಿದ್ದರೆ ಮನೆ, ಮಕ್ಕಳಾಡಿದರೆ ಬಹಳ ಅಕ್ಕರತೆ ಜೀವಕ್ಕೆ, ಮಕ್ಕಳಿಲ್ಲದೆ ಮತ್ತೆ ಮಿಕ್ಕರಸು ಪದವ್ಯಾಕೆ. ಮಕ್ಕಳಿದ್ದರೆ ಎಲ್ಲ ಸೌಖ್ಯವೆನಿಸುವುದು, ಮಕ್ಕಳಿಂದಲೇ ಹಬ್ಬ ಹುಣ್ಣಿಮೆಯೋ ಉಲ್ಲಾಸ, ಮಕ್ಕಳಿಂದಲೇ ಮುಂಜಿ ಮದುವೆಯ ಕಾರ್ಯ, ಮಕ್ಕಳಿಗೆ ಸರಿಯ ಮಾಣಿಕ್ಯ ದರೆಯೊಳಗಿಲ್ಲ, ಮಕ್ಕಳಿಂದಲೇ ಇಹವು ಮಕ್ಕಳಿಂದಲೇ ಪರವು, ಮಕ್ಕಳಿಲ್ಲೆನ್ನ ಭಾಗ್ಯಕ್ಕೆ ಅಯ್ಯಯ್ಯೋ. ಮಕ್ಕಳ ಮೋರೆಯವ ಇಕ್ಕದಲೇ ನೋಡಿಲ್ಲ, ಮಕ್ಕಳಾಡಿದ ಮಾತು ನಕ್ಕು ಕೇಳಿಲ್ಲ ನಾ, ಮಕ್ಕಳಿಂದಲೇ ಕೂಡಿ ಅಕ್ಕರದಿ ಉಣಲಿಲ್ಲ, ಮಕ್ಕಳನ್ನು ಎತ್ತಿ ಮುದ್ದಿಕ್ಕಿದವನಲ್ಲ. ಮಕ್ಕಳಿಲ್ಲದ ಮನುಜ ಲೆಕ್ಕದಾವದರೊಳಗೆ ಬೆಕ್ಕು ಮೊದಲಾದಂತ ಮಿಕ್ಕ ಪ್ರಾಣಿಗಳೆಲ್ಲ ಮಕ್ಕಳಾಡಿದ ಬಹಳ ಚಕ್ಕಂದವನ್ನು ನೋಡಿ ಸೌಖ್ಯ ಪಡುತ್ತಿಯ ಒಯ್ಯ ಧಿಕ್ಕರಿಸು ಎನ್ನ ಜನ್ಮ ಅದಕ್ಕಿಂತ ವ್ಯರ್ಥ. ಮುನ್ನ ನಮ್ಮೊಳಗಾರು ಉಣ್ಣದಲೇ ಈ ಬದುಕು ಮಣ್ಣು ಪಾಲ ಆಗುವುದು ಗನ್ನ. ಈ ಚಿಂತೆಯಲ್ಲಿ ಬಣ್ಣಗೆತ್ತೆನು ನಾನು, ಕಣ್ಣಿಗ ಇಲ್ಲಬೋನಿದ್ರೆ ಸುಣ್ಣದಂದರಿ ಖುದ್ದು ಸಣ್ಣ ಆದೆನಯ್ಯ. ಇನ್ನೇನು ಗತಿ ನನಗೆ, ಚೆನ್ನಾಗಿ ಉಭಯ ಕುಲವನ್ನು ತಾರಿಸುವಂತ ಹೆಣ್ಣು ಮೊದಲಾಗಿಲ್ಲ, ಪುಣ್ಯಹೀನನು ನಾನು. ಅಣ್ಣ ತಮ್ಮರ ಒಳಗೆ ಪುಣ್ಯ ಇಲ್ಲೊಬ್ಬನಲ್ಲಿ ಪುಣ್ಯ ಗುರುವೆ. ಇಂಥ ಮಾತಿಗೆ ಇದೆಯ ಹೀಗೆಂತ ನುಡಿದನು. ಚಿಂತೆ ಮಾಡಬೇಡ ಭೂಕಾಂತ ಎಂದನು. ಪುತ್ರ ಕಾಮೇಷ್ಟಿ ಮಾಡು, ಭಕ್ತಿಯಿಂದಲೇ ಪುತ್ರನಾಗುವನು ನಿಮಗೆ ಸತ್ಯನೀತಿಲೆ. ಗುರುವಿನ ಮಾತು ಕೇಳಿ ಪರಮ ಹರ್ಷದಿಂದಲೇ ಅರಸ ಬ್ರಾಹ್ಮಣರನ್ನೆಲ್ಲ ಕರೆಸಿದಾಗಲೇ ಮುಂದೆ ಯಜ್ಞ ಮಾಡಬೇಕು ಎಂದು ತ್ವರದಲ್ಲಿ ಬಂದು ಭೂಮಿ ಶೋಧಿಸಿದನು ಚಂದದಿಂದಲೇ. ಚೆಲುವ ನೇಗಿಲ ಜಗ್ಗಿ ಎಳೆವ ಕಾಲಕ್ಕೆ ಹೊಳೆವ ಪದ್ಮ ಬಂತು ಅಲ್ಲಿ ಸುಳಿದು ಮೇಲಕ್ಕೆ. ಇರುವಳೊಬ್ಬಳಲ್ಲಿ ಮತ್ತೆ ಪರಮ ಸುಂದರಿ. ಅರಸ ನೋಡಿ ಬೆರಗಿ ನಿಂತ ಸ್ಮರಿಸಿ ಪರಿಪರಿ ಕಾಣಿಸಿದಲೇ ಗಗನದಲ್ಲಿ ವಾಣಿಯಾಯಿತು. ಕಾಣಿದಿದ್ದಿರು ಆಗ ಸಕಲ ಪ್ರಾಣಿ ಕೇಳಿತು. ಇನ್ನು ಚಿಂತೆ ಮಾಡಬೇಡ ಧನ್ಯಾರಸ ನೀನು, ನಿನ್ನ ಮಗಳು ಎಂದು ಚೆನ್ನಾಗಿ ತಿಳಿಯೋ. ನೀ ಇಂದಿರಾನಭ್ಯ ಕ್ಲೇಶ ಹಿಂದಿ ಬಿಡುವೆಯೋ, ಮುಂದಕ್ಕಿನ್ನು ಆನಂದ ಬಡುವೆಯೋ. ಗಗನ ವಾಣಿಯನ್ನು ಕೇಳಿ ಅರಸ ಬಗೆಯಲಿ ಮಗಳ ನೆತ್ತಿಕೊಂಡನಾಗ ಮುಗಳು ನಗೆಯಲಿ. ತಂದೆ ಮಗಳ ಜನ್ಮ ಪದ್ಮದಿಂದ ತಿಳಿದನು, ಮುಂದೆ ಪದ್ಮಾವತಿ ಎಂದು ಕರೆದನು. ಮಗಳ ಕಾಲಗುಣದಿ ಮುಂದೆ ಮಗನು ಆದನು, ಅವನ ಕರೆದು ವಸುಧಾನನೆಂದು ಗಗನರಾದನು. ತಕ್ಕವಾಗಿ ಅರಸಿಗೆ ಮಕ್ಕಳಾದರೂ ಸೌಖ್ಯದಿಂದ ಮುಂದೆ ದಿನ ದಿನಕ್ಕೆ ಬೆಳೆದರು. ಬಂತು ಯೌವನವೂ ಭೂಕಾಂತ ಪುತ್ರಿಗೆ ಬಂತು. ಆಗ ಮತ್ತೆ ಬಹಳ ಚಿಂತೆ ಅರಸಗೆ, ಇಂಥ ಮಗಳಿಗಿನ್ನು ತಕ್ಕಂತ ಪುರುಷನು ಪ್ರಾಂತದೊಳಗೆ ಇಲ್ಲ. ದಿವ್ಯ ಕಾಂತಿಮಂತನು ಎಂತು ನೋಡಲಿನ್ನು ಹುಡುಕಿ ಶ್ರಾಂತನಾದೆನು. ಚಿಂತೆಯೊಳಗೆ ಬಿದ್ದು ಮುಂದೆ ಪ್ರಾಂತ ಕಾಣೆನು. ಅಂತರಂಗದೊಳಗೆ ಹೀಗೆಂತ ಅನುದಿನ ಚಿಂತಿಸಿದನು ಮರೆತು ಅನಂತಾದ್ರೀಶನ. ಒಂದಾನೊಂದು ದಿನ ಮುಂದೆ ಪದ್ಮಾವತಿಯ ಚಂದಾದಿ ಕುಸುಮಗಳ ಮುಂದೆ ಮುಡಿಯಲು ಬೇಕು ಎಂದು ಸಖಿಯರ ಕೂಡಿ ಮುಂದೆ ವನಕ್ಕೆ ಹೋಗಬೇಕೆಂದು ಸಿಂಗರಿಸಿದಳು ಚಂದದಿಂದ. ಹಿಂದುಮುಖಿ ತನ್ನಳತೆಯಿಂದ ಇರುವ ಕನ್ನಡಿಯ ಮುಂದಿರಿಸಿ ನೋಡುತ್ತಲೆ ಮುಂದೆ ರತ್ನದ ಹಣಿಗೆ ಹಿಂದಿಕ್ಕಿ ಬೈತಲೆಯ ಚೆಂದಾಗಿ ತೆಗೆದು ತ್ವರದಿಂದ ಆಭರಣಗಳ ಮುಂದೆ ಧರಿಸಿದಳು. ಕೆತ್ತಿಸಿದ ರಾಗಟಿಯ ಒತ್ತಿ ಮೊದಲಾಕಿ ಹತ್ತೊತ್ತಿದಳು. ಅದರ ಹಿಂದೆ ಸುತ್ತಾದ ಚೌರಿಯನ್ನು ಮತ್ತೆ ಸಾಲು ಹಿಡಿದು ನಿಂತಿತ್ತು. ಕೇತಕಿಗಳನ್ನು ಒತ್ತಿ ಹೆಣೆದಳು. ಗೊಂಡೆ ಮತ್ತೆ ತುದಿಗೆ ಅತ್ತಿತ್ತ ನೋಡದಲೆ ಅತ್ತಿ ಇಂದರಿ ಮುಖ ತೊಳೆದು ಮತ್ತೆ ಮೇಲರಿಸಿನವ ಅತ್ಯಂತ ತಿಲಕ ಚಿತ್ರ ಕುಂಕುಮ ಪಣಕೆ ಹಚ್ಚಿದಳು. ಚಿತ್ತಾರ ಬರದಂತೆ ಮತ್ತೆ ಗಜಗಮನೆ ತಳತಳನೆ ಜಾತಿಯಿಂದ ಹೊಳೆವ ಮುತ್ತಿನ ಭವ್ಯ ಎಳೆಯ ಎಮ್ಮಡಿ ಮಾಡಿ ನಳಿನಾಕ್ಷಿ ಬೈತಲೆಗೆ ಅಳತೆಯಿಂದ ಹಾಕಿದಳು. ತಳಪಿನಲ್ಲಿ ಎಡಬಲಕ್ಕೆ ಬಳಿಯ ಕಟ್ಟಿದಳು. ಹಿಂದೆ ಹೆರಳಿ ಹಾಕಿ ತೊಳೆದ ಮುತ್ತಿನ ಬುಗಡಿ ಪೊಳವ ಮೀನ್ ಬಾಗುಲಿಯು ಜಳಜಳಿತವಾಗಿರುವ ಗಿಲಗಂಟೆ ತುಂಬುಗಳನ್ನಿಟ್ಟು ಕರ್ಣದಲ್ಲಿ ಉಳಿದ ದ್ರಾಕ್ಷಾಲದೆ ಎಳೆದು ಬಿಗಿದಳು. ಮಲೆ ಸುಳಿಗುರುಳಿನಲ್ಲಿ ಇದ್ದು ಮುತ್ತುಗಳನ್ನೆಲ್ಲ ಗೆದ್ದು ಬಹು ಮೇಲಾಗಿ ಇದ್ದ ಮುತ್ತುಗಳ ತಿದ್ದಿ ಮಾಡಿದ ನತ್ತು
ಉದ್ರೇಕದಿಂದಿರಲು ಮುದ್ದು ಸುರಿಯುತ್ತಾ ಮುಂಚೆ ಇದ್ದ ಮುಖ ಮತ್ತೆ ಎದ್ದು ಕಾಣಿಸಿತು. ಪ್ರದ್ಯುಮ್ನ ಚಾಪದಂತಿದ್ದ ಎರಡು ಹುಬ್ಬುಗಳ ಮಧ್ಯ ಹಲ್ಲಿನ ಮೇಲೆ ಶುದ್ಧ ಕಸ್ತೂರಿಯನ್ನು ತಿದ್ದಿ ತಿಲಕವನ್ನಿಟ್ಟು ತಿದ್ದಿದಳು ಕಾಡಿಗೆಯ ಪದ್ಮಲೋಚನಳಿಗೆ. ಪದ್ಮಜಾತೆ ಚಂದ್ರಗಾವಿಣಿಯನ್ನುಟ್ಟು ಚಂದಾದಿ ಕುಪ್ಪಸವ ಮುಂದೆ ಬಿಗಿ ಬಿಗಿ ತೊಟ್ಟು ಮುಂದಲೆಗೆ ಶೋಭಿಸುವ ಚಂದ್ರ ಸೂರ್ಯರನ್ನಿಟ್ಟು ಚಂದಾಗಿ ಬೈತಲೆಗೆ ಚಂದಿರುವ ಸುಂದರ ಸುರಿದಳು ಚಂದ್ರಮುಖಿಯು. ಕಂದರ್ಪ ಬಾಣಗಳ ವೃಂದವನು ಒಮ್ಮೆಲೆ ಸಂಧಿಸಿದ ಪರಿಗೀರುಗಂಧವನು ಕೈ ಹಚ್ಚಿ ಮುಂದೆ ಕೊರಳಿಗೆ ಒರೆಸಿ ಚಂದ್ರಸರ ಮೊದಲಾದ ಒಂದೊಂದು ಹಾರಗಳ ಮುಂದೆ ಹಾಕಿದಳು. ಕಟ್ಟಿ ಕೊರಳಿಗೆ ಚಿಂಟು ಪಟ್ಟಿಸರ ಮುತ್ತು ಮೇಲಿಟ್ಟು ಚಿಂತಾಕವನ್ನು ಕಟ್ಟಿ ಗೆಜ್ಜೆಯ ಅಟಿಕೆ ಕಟ್ಟಾಣಿಯನ್ನು ಮತ್ತೆ ಕಟ್ಟಿ ತಾಯಿ ಮುತ್ತು ಇಟ್ಟು ಮೋಹನಾಮಾಲೆ ಶ್ರೇಷ್ಠ ಪದಕ ಬಟ್ಟ ಕುಚಗಳ ಮೇಲೆ ದಟ್ಟ ಗೋಧಿಯ ಸರಬು ದಿಟ್ಟ ಏಕಾವಳಿಯ ಇಟ್ಟು ಪುತ್ತಳಿ ಸರ ಹಟ್ಟು ಸರಗಳನ್ನೆಲ್ಲ ಮೆಟ್ಟಿ ಮೇಲ್ ಮೆರೆವಂತ ಶ್ರೇಷ್ಠ ಸರಿಗೆಯ ತರಿಸಿ ಇಟ್ಟಳಾಕೆ. ವಂಕಿ ತೋಳಿಗೆ ಹರಡಿ ಕಂಕಣ ಕೈಗಿಟ್ಟು ಟೊಂಕದಲ್ಲಿ ವಡ್ಯಾಣ ಬಿಂಕದಲ್ಲಿ ಬಿಗಿದಿಟ್ಟು ಪಂಕಜಾಕ್ಷಿಯು ಮುಂದೆ ಅಲಂಕರಿಸಿದಳು. ಪಾದ ಪಂಕಜಂಗಳಿಗೆ ಅಹಂಕಾರದಿಂದ ಪಂಕದಿಂದಿಟ್ಟು ಅಕಳಂಕ ಜಳಿ ರುಳಿ ಕಾಲ್ಗಡಗ ಪಂಕಜಾವತಿ ತಾನು ಕೊಂಕವನ್ನು ಮಾಡುತ್ತಲೇ ಬಿಂಕದಲ್ಲಿ ನಡೆದಾಗ ಜಂಕರಿಸುವಂತ ಬಹು ಕಿಂಕಣೆ ಪೈಜನ ಇಟ್ಟಳಾಕೆ. ಕಾಲು ಬೆರಳಿಗೆ ಮುಂದು ಕಾಲುಂಗುರಗಳು ಪಿಲ್ಲೆ ಮೊದಲ ಮೇಲಾದ ಮೆಂಟಕಿಯು ಮೇಲೆ ಮತ್ತನೆ ಮೆಂಟು ಬಾಲೆ ಇಟ್ಟಳು. ಮತ್ತೆ ಸಾಲದಲೆ ಅರಗಿಲಿಯ ಶಾಲು ಮುಸುಕಿಕ್ಕಿ ಬಹು ಲೇಸಾದಳಾಕೆ. ಕಾಲಕ್ಕೆ ಮಡಚಿ ಬಾಲೆಯರು ಕೊಟ್ಟ ತಾಂಬೂಲವನ್ನು ಮೆಲ್ಲುತ್ತಲೇ ಸಾಲ ಗೆಳತಿಯರ ಕೂಡಿ ಬಾಳ ಹರ್ಷದಿ ಗೆಜ್ಜೆ ಕಾಲ ಕುಣಿಸಿದ ತನ್ನ ಆಲಯತಿ ಹೊರಟಳ ಕಾಲದಲ್ಲಿ ಈ ಪರಿ ಪದ್ಮಾವತಿಯು ಬರುತ್ತಿರಲಾಗ ಗಜಗಮನದಿಂದ ವನದೇವತೆಯು ಮದನ ಸತಿ ಯಂತಿಪ ತರುಣಿ ರೂಪವ ತಾಳಿ ಮನ ಮಧ್ಯದಲ್ಲಿ ದುಸಗೊಂಡಳು. ಯಾರಲೆ ಬಾಲೆನಿ ಜ್ವಾಲ ಚಂದ್ರ ಲಲಾಟೆ ಕಾಳಾಹಿವೇಣಿ ನೀ ಜಾತೆಯರ ಕೂಡಿ ಎಲ್ಲಿಗೆ ಹೋಗುವೆ ತಂದೆ ತಾಯಿಗಳು ಬಂದು ಬಳಗವೋ ಕಾಂತನ್ಯಾರು ಪೇಳೆಂದು ಕುಸುಮಗಂಧಿಯೇ ಎನ್ನ ಹೆಸರು ಪದ್ಮಾವತಿ ಕೇಳೆ. ಕುಸುಮಕ್ಕೆ ನಾ ಬಂದೆ ತಿಳಿಯೇ ಮಾತಿನ ರಗಿಲಿಗೆ ವಸುದೆಯು ನಮ್ಮ ತಾಯಿ ವಸುದಾನ ನನ್ನ ತಮ್ಮ ಅಸವ ತೋಂಡಮಾನನೆಂಬುವನು ನಮ್ಮ ಕಕ್ಕನು ಆಕಾಶರಾಜನು ನಮ್ಮ ಸಾಕಿದಂತ ತಂದೆಯು. ನಕೂನವನು ಹೇಳಿದೆ ಸಾರಿ ಹೇಳಿದೆ ನಾರಾಯಣ ಕುರುಬು ನಮ್ಮ ತವರು ಮನೆಯೋ ಅದು ಬೇರೆ ಅತ್ತೆ ಮನೆ ಯಾವುದು ಮುಂದೆ ತಿಳಿಯದು. ಅಂತರಂಗದೊಳಗೆ ಶಾಂತನಂತಾಧೀಶನೆ ಕಾಂತನಾಗಬೇಕೆಂದು ನಾ ಬೇಡಿಕೊಂಬುವೆ. ಈ ಮಾತು ಲಾಲಿಸಿ ನಿಜಾಂತರಂಗದಿ ಇವಳ ತತ್ವವಾ ತಿಳಿದ ಪಾರಾಮೋದದಿ ತುಂಬಿ ತುಳುಕಿ ರಮಾ ರೂಪಿಣಿಯಂ ಮನದಲ್ಲಿ ನಮಿಸುತ್ತ ಕುಸುಮ ಫಲಗಳಿಂದ ಉಪಚರಿಸಿದಳು. ಮತ್ತೆ ತಾನು ಸಖಿಯರು ಕೂಡಿ ಧರಿಸುವಳಂತೆ ನಟಿಸಿ ಎಲ್ಲರಿಗೂ ತಿಳಿಯದ ಹಾಗೆ ಅವರ ಕುಸುಮ ವನದೊಳಗೆ ಸೊಬಗ ನೋಡುತ್ತಲೇ ಅವಳು ಕಣ್ಮರೆಯಾಗಿ ದೇವಿಯ ವಿಲಾಸವಂ ನೋಡುತ್ತಿದ್ದಳು. ಹಗರಣದಿಂದಲೇ ನಗುತ್ತಾ ಕೆಲವುತ್ತಾ ಬಗೆ ಬಗೆ ಗೆಳತಿಯರ ಕೂಡಿ ಬೊಗರಿ ಕುಚದ ಸೆರಗು ತೆಗೆದು ಹಾಕುತ್ತಾ ಸುಗುಣಿ ಬಂದಳು. ವನದಲ್ಲಿ ಮಂದ ಗಮನೆ ತಾನು ಬಂದು ಕುಳಿತಳಲ್ಲಿ ಒಂದು ವೃಕ್ಷದ ಮೂಲದಲ್ಲಿ ಚಂದದ ಪುಷ್ಪ ತಂದು ಮಾಲೆಯ ಮಾಡಿ ಮುಂದೆ ಕೊಟ್ಟಾರು ಸಖಿಯರು. ಒಂದೊಂದು ಹಾರವು ಚಂದದಿಂದಿಡುತ್ತಿರೆ ಬಂದ ನಾರದನು ಆದಲ್ಲಿ ಬಂದ ಮುನಿಯ ಕಂಡು ಅಂದಳು ಈ ಪರಿ ಬಂದವನ್ಯಾರು ಕೇಳಿರಮ್ಮ. ಮುನ್ನ ಆಸಕಿಯರು ಮನ್ನಿಸಿ ಕೇಳಿದರು ಗನ್ನ ಪುರುಷ ನೀನ್ಯಾರೋ ಕಣ್ಣಲ್ಲಿ ನೋಡಲು ಮಾನ್ಯನಾಗಿರುವೆಯೋ. ಚೆನ್ನಾಗಿ ಪೇಳಯ್ಯ ನೀನು ಕಮಲಾಕ್ಷಿಯರ ಮುಖ ಕಮಲದಂತ ಹೊರಟಂಥ ವಿಮಲ ಮಾತುಗಳನ್ನೇ ಕೇಳಿ ಹಿಮಾನಂತಾದ್ರಿ ರಮಣನ ಪೌತ್ರನು ಕಮಲಾವತಿಗೆ ಹೀಗೆಂದ. ನಿಮ್ಮ ಕುಲಗುರು ನಾನು ಕೇಳು ಅಮ್ಮಯ್ಯ, ನೀನು ನಮ್ಮನ್ನು ಮರೆಯಲು ಬೇಡ ಅಕ್ಕಯ್ಯ. ನಮ್ಮ ಕುಲಗುರು ಆದರೊಳಿದು ಅಪ್ಪಯ್ಯ, ಇಲ್ಲಿ ನಿಮ್ಮ ಆಗಮನವು ಯಾಕೆ ಅಣ್ಣಯ್ಯ. ಕಯ್ಯ ತೋರೆ ಅಮ್ಮಯ್ಯ, ನಿನ್ನ ಮೈಯ ಲಕ್ಷಣವು ಪೇಳ್ವೆ ನಕ್ಕಯ್ಯ. ಬಾಯ ಮಾತಿನಿಂದ ಪೇಳೋ ಅಪ್ಪಯ್ಯ, ಎನ್ನ ಕಯ್ಯ ತೋರುವುದು ಯಾಕೆ ಅಣ್ಣಯ್ಯ. ಸಂದೇಹ ಮಾಡಲಿ ಬೇಡವಮ್ಮಯ್ಯ, ನಿನ್ನ ತಂದೆಯ ಸರಿ ನಾನು ಕೇಳೆ ಅಕ್ಕಯ್ಯ. ಸತ್ಯ ಪೇಳೋ ಕಯ್ಯ ನೋಡಿ ಅಪ್ಪಯ್ಯ, ಎನ್ನ ಉತ್ತಮ ಲಕ್ಷಣಗಳ ಅಣ್ಣಯ್ಯ. ವರದನಂತಾದ್ರೀಶನಾಣೆ ಅಮ್ಮಯ್ಯ, ನಾನು ಸರಸದಿಂದ ಪೇಳುವೆ ಕೇಳಕ್ಕಯ್ಯ. ತಂಗಿ ನೋಡಮ್ಮ, ನಿನ್ನ ಅಂಗೈಯಲ್ಲಿ ಪದ್ಮ ಮಂಗಳ ಸ್ವಸ್ತಿಕವು ಅಂಗಾಲಿನಲ್ಲಿ ಉಂಟು. ಅಂಗನೆಯು ನಿನ್ನ ಮುಖ ಇಂಗದಲೇ ನಿತ್ಯ ಬೆಳದಿಂಗಳವ ಮಾಡುವುದು. ಭಂಗಿ ಇಲ್ಲದಲೇ ಮಂಗಳಾಂಗಿಯೇ ನಿನ್ನ ಕಂಗಳವು ಎರಡು ಪದ್ಮಂಗಳನೆ ಗೆದ್ದಿಹವು. ರಂಗು ಮಾಣಿಕದಂತೆ ರಂಗು ದುಟಿ ನಿನ್ಹುಬ್ಬು ಸಿಂಗಾಡಿ ಬಿಲ್ಲ ತಿಳಿ ಹ್ಯಾಂಗೆ ಸಂಪಿಗೆ ಮೊಗ್ಗೆ ಹಾಗೆ ನಿನ್ನ ಮೂಗು. ಗಲ್ಲ ಕನ್ನಡಿಯಂತೆ ಹಲ್ಲು ದಾಳಿಂಬದ ಬೀಜದಂತೆ ಮೃದುಬಾಲೆ ನಿನ್ನ ನಾಲಿಗೆಯು. ಪುಲ್ಲಾಕ್ಷಿ ನಿನ್ನ ಕೊರಳು ಎಲ್ಲದಿಂತಲೇ ಸೂಕ್ಷ್ಮ. ಅಲ್ಲೇ ತಾಂಬೂಲ ರಸವೆಲ್ಲ ತೋರುವುದು ಬಲ್ಲಿದಹಿಯಂತೆ ದಮ್ಮಿಲ್ಲ ಇರುವುದು ನಿಂದು. ಬಿಲ್ವ ಬಲದಂತೆ ಉರದಲ್ಲಿ ಶೋಭಿಸುವಂತ ಚೆಲ್ವಕುಶಗಳ ಹೊಟ್ಟೆ ತೆಲ್ಲನೆ ಬಾಳೆಯಲೆ. ಅಲ್ಲೇ ಬಲ ಸುಳಿನ ರೋಮ ಪಂಕ್ತಿ ಚಾರು ಮಧ್ಯಸ್ಥಳವು ಊರು ಬಾಳೆಯ ಕಂಬ. ಸಾರವತ್ಸಲಾದೇಶ ನಾರಿ ನಿನಗಾಗುವನು. ಶ್ರೀ ರಮೇಶನೇ ಪತಿಯ ಸಾರಿ ಹೇಳುವೆನೆಂದು ನಾರದನು ಕಂಗಳಿಗೆ ತೋರಿ ಹೋದ.
ಪೂರ್ವಿಯಲ್ಲಿ ಬಹುರಮ್ಯ ತೋರುವನಂತಾಖ್ಯ ಸಾರಗಿರಿ ವೈಕುಂಠ ಸಾರವಿದು ಎಂದು ಬಹು ತಾರತಲೆ ಬರಗಳನ್ನು ಬೀರುತ್ತಲೇ ಇರುವವನ ಪೂರ್ಣೋದಯದಿಂದ ಸಂಪೂರ್ಣವಾಯಿತು ಇಲ್ಲಿ 3 ಅಧ್ಯಾಯವು. ಮೃಗಮಾಯಾಹಯಾರೂಢಂ ಗಹನೆ ಹಸ್ತಿನಾಹೃತಂ ಪದ್ಮಾವತಿ ಕಟಾಕ್ಷೇಶು ತಾಡಿತಂ ನೌಮಿ ಕ್ರೀಡಿತಂ ಎಂದು ಪದ್ಮಾವತಿಯು ಬಂದಳಾವರದಲ್ಲಿ ಅಂದಿಗ ವೆಂಕಟನ ಮುಂದೆ ಮೃಗ ಬೇಟೆಯಲ್ಲಿ ಇಂದು ಹೋಗಲಿಬೇಕೆಂದು ಸ್ಮರಿಸಿದ ಕುದುರೆ ಬಂದು ನಿಂತಿತು ಅವನ ಮುಂದೆ. ಆ ಕ್ಷಣದಿ ಚಂದಾದ ಮೈ ಬಣ್ಣದಿಂದ ಇರುವುದು ಸ್ವರ್ಣ ಬಿಂದುಗಳು ಅಲ್ಲಲ್ಲೇ ಮುಂದೆ ಕಾಲು ಗದ್ದರಿಯು ಮುಂದಲೆಯೋ ಮೇಲ್ಗರಿಯು ಒಂದೊಂದು ಹರಳತ್ತಿ ಕುಂದಣವ ಕೂಡಿಸಿದ ಚಂದರಳೆ ಎಳೆಲೆಯೋ ದೂರದಿಂದ ಹೊಳೆಯುವುದು ಮುತ್ತಿನ ಹಾರಗಳು ಪುತ್ಥಳಿಯ ಸರ ಮೇಲೆ ಮತ್ತೆ ಸರಗಳನ್ನೆಲ್ಲ ಜೊತ್ತಾಗಿ ಧರಿಸುವುದು ಉತ್ತಮ ಅಶ್ವಕ್ಕೆ ಇನ್ನು ಮತ್ತೆ ಪರಿಮಿತಿ ಇಲ್ಲ ಮುತ್ತುಗಳೇ ತೋರುವುವು ಎತ್ತ ನೋಡಿದರೂ ಉತ್ತಮ ಅಶ್ವವ ನೋಡಿ ಉತ್ತಮೋತ್ತಮ ಹರಿಯು ಸತ್ಯಭೂಷಿತ ತಾನು ಭೂಷಿತನಾದ ನೆತ್ತ ಕೇಶಗಳೆಲ್ಲ ಸುತ್ತಿ ಕಟ್ಟಿದ ಮೇಲೆ ಸುತ್ತಿದನು ಕೌಸುಂಬ ರಕ್ತ ವಸ್ತ್ರ ಕುಂಕುಮಾದಿಗಳಿಂದ ವೆಂಕಟನು ಊರ್ಧ್ವ ಪುಂಡ್ರಾಂಕಿತನು ಹಾಗೆ ಅಕಳಂಕ ಕೇಸರ ಕುಂಕುಮಾಂಕಿತ ಶ್ರೀಗಂಧ ಪಂಕದಲ್ಲಿ ಮೈ ಹಚ್ಚಿ ಕಂಕಣವಾಗಿಟ್ಟ ಕರ ಪಂಕಜಗಳಿಗೆ ಟೊಂಕದಲ್ಲಿ ಕಾಂತಿಯನ್ನು ಬಿಂಕದಿಂದಲೇ ಬಿರಿಯು ಸಂಖ್ಯದಿಂದಲೇ ಎಳೆಕೆ ಸಣ್ಣ ಸುಣ್ಣದ ಕಾಯಿ ಶಂಕಸಮ ಮೃತ್ತಿಕೆಯ ಕೊಂಕು ಇಲ್ಲದ ಕನ್ನಡಿ ಕುಂಕುಮದ ಕರಡಿಗೆಯ ಟೊಂಕದಲ್ಲಿ ಕಟ್ಟಿದನು ವಸ್ತ್ರದಿಂದ ಕಂಠಿ ಮೊದಲಾಗಿರುವ ಕಂಠಭೂಷಣವೆಲ್ಲ ಕಂಠದಲ್ಲಿ ಇಟ್ಟು ವೈಕುಂಠಪತಿ ತಾನು 18 ಪಟ್ಟು ಜರತಾರಿ ಉಂಟು ಒಂಟಿ ಚಾದರವನ್ನು ಕಂಠದಲ್ಲಿ ಚೆಲ್ಲಿ ರಿಪು ಕಂಠಾಗಿರುವಂತ ಒಂಟಿ ಖಡ್ಗದಲ್ಲೇ ಹೊರಟು ಏರಿದ ಕುದುರೆ ಬಂಟನಾಗಿ ಅಂಟರ ಕಾಲ್ಗೊಡತ ಕಂಠವನ್ನು ಮೇಲೆತ್ತಿ ಗಂಟಲವ ಬಿಗಿದು 108 ವ್ಯಾಕರಿಸುತ್ತ ಟಂಟಣದ ಜಿಗಿಯುತ್ತ ವೈಕುಂಠನಾಥನು ಎಂಬ ಬಂಟನ ಕುದುರೆ ಹೊರಟಿತಾಂಗ ವನವನ ಚರಿಸುತ್ತಲೇ ಘನ ಮಹಿಮ ವೆಂಕಟನು ವನದಲ್ಲಿ ಇರುವ ಬಹುಘನ ಮೃಗಗಳ ಹೊಡೆದ ಘನವಾದ ಮದ್ದಾನೆಯನ್ನು ಕಂಡು ಅಲ್ಲೊಂದು ಕ್ಷಣವು ನಿಲ್ಲದೆ ಬೆನ್ನನ್ನು ಹಚ್ಚಿ ನಡೆದ ವನಜನಾಭನಾವಯದಿ ವನಗಜವು ಸಾರ್ಧಯೋಜನವ ಓಡುತ್ತಾ ಮುಂದೆ ದಣಿದು ಬಿದ್ದು ಜನಾರ್ದನನ ಸಮ್ಮುಖವಾಗಿ ವಿನಯದಿಂದಲೇ ಸೊಂಡೆಯನ ಮೇಲೆತ್ತಿ ಗರ್ಜನವ ಮಾಡುತ್ತಲೇ ಗಡಗಡನೆ ಗರ್ಜಿಸುವ ಅಡವಿ ಯಾನೆಯ ಕಂಡು ಗಡಬಡಿಸಿದರು. ಅಲ್ಲಿ ಕಡು ಚೆಲ್ವೆಯರೆಲ್ಲ ಎಡವುತ್ತಲೇ ಮುಗ್ಗತಲೆ ಒಡಗೂಡಿ ಒಂದಾಗಿ ಗಿಡದ ಮರೆಯಲಿ ಹೋಗಿ ಅಡಗಿದರು ಬೇಗ ದೃಢಭಕ್ತಿಯಿಂದ ಜಗದೊಡೆಯನಗೆ ವಂದಿಸಿ ಗಜವು ನಡೆದು ಅಲ್ಲಿಂದ ಗೋರಡವಿಯಲ್ಲಿ ಹೋಗುತ್ತಿರೆ ಬಿಡದೆ ಹಣಿಹಣಿಗೆ ನೋಡಿ ಅಡಗಿದರು. ಮತ್ತಲ್ಲಿ ಮಡದಿಯರ ನೋಡಿ ಹರಿಹ ನಡೆಸಿದನು ಕುದುರೆಯನ್ನು ಕಾಣುತ್ತಲೇ ಹೆದರಿ ಚಪ್ಪಾಳಕ್ಕೆ ಬದರಿದರು. ಅಮ್ಮಯ್ಯ ಚದುರೆ ನೋಡಿವನ್ಯಾರು ಕುದುರೆಯನ್ನು ಏರಿ ನಮ್ಮೆದುರಿಗೆ ಬರುತ್ತಿರುವನೆದುರಿಗೆ ತೋರುತಿಹ ಚದುರನಾಗಿ ಮಧುರ ನುಡಿದಳುವಾಗ ಚದುರೆ ಪದ್ಮಾವತಿಯು ಹೆದರಬೇಡಿರಿ ನೀವು ಬೆದರಿಗೆ ಅರಳೆಗಳಂತೆ ಕುದುರೆ ಮೇಲಿನವನ್ಯಾರು ಚದುರ ವೃತ್ತಾಂತವನ್ನು ಕೆದರಿ ಕೇಳಿರಿ ಅವನ ಹೆದರಿಗೆ ಹೋಗಿ ಅಂದ ಮಾತನ್ನು ಕೇಳಿ ಮಂದ ಗಮನೆಯರೆಲ್ಲ ಬಂದ ಪುರುಷನ ನೋಡಿ ಅಂದ ರೀಪರಿಯಾಗ ಸುಂದರನೇ ನೀನ್ಯಾರು ಇಂದು ಇಲ್ಲಿಗೆ ನೀನು ಬಂದ ಕಾರಣವೇನು ಮುಂದೆಲ್ಲಿ ಗಮನ ತಂದೆ ತಾಯಿಗಳು ಯಾರು ಬಂಧು ಬಾಂಧವರು ಯಾರು ಮಂದಿರವ ಎಲ್ಲಂಟು ಮಂದಿ ಎಲ್ಲರೂ ಏನೆಂದು ಕರೆವರು ನಿನಗೆ ಚಂದಾಗಿ ಕುಲಗೋತ್ರ ಒಂದು ಬಿಡದಲೇ ನಮ್ಮ ಮುಂದೆ ನೀ ಪೇಳು ಇಂದು ಮುಖಿಯರ ಮಾತು ಇಂದಿರೇಶನು ನುಡಿದ ಇಂದು ನಮ್ಮ ಕಾರ್ಯ ನೃಪ ನಂದಿನಿಯ ಬದಿಲುಂಟು ಮುಂದೆ ಕೇಳಿರಿ ನಮ್ಮ ಚಂದಾದ ವೃತ್ತಾಂತ ಒಂದು ಬಿಡದೆ ಕ್ರಮದಿಂದ ಹೇಳುವೆನು. ಚಂದ್ರಕುಲ ವಸುದೇವ ತಂದ ದೇವಕೀ ದೇವಿ ಬಂಧುತಾ ಬಲರಾಮ ಬಾಂಧವರು ಪಾಂಡವರು ಇಂದು ಮುಖಿ ಸುಭದ್ರೆ ಎಂದೆನಿಸುವಳು ತಂಗಿ ಸುಂದರ ಅರ್ಜುನ ನಮ್ಮ ಹೊಂದಿದ್ದ ಬೀಗ ಕೃಷ್ಣ ವೇಣಿಯರು ನೀವಷ್ಟು ಕೇಳಿರಿ ನಾಮ ಕೃಷ್ಣ ಪಕ್ಷದಲ್ಲಿ ನಾ ಹುಟ್ಟಿದ್ದ ಕಾರಣದಿ ಕೃಷ್ಣನೆಂತೆಂದು ಹೆಸರಿಟ್ಟು ಕರೆವರು ಎನಗೆ ಕೃಷ್ಣ ವರ್ಣದಿ ಮತ್ತೆ ಕೃಷ್ಣನೆಂಬುವರು. ಇಷ್ಟು ವೃತ್ತಾಂತವನೇ ಶ್ರೇಷ್ಠ ಕರ್ಣಾಭರಣ ಕೊಟ್ಟಿನದು ಕಿವಿಯಲ್ಲಿ ಇಟ್ಟು ಬಹು ಸಂತೋಷಪಟ್ಟು ನೃಪ ನಂದಿನಿಯ ಶ್ರೇಷ್ಠಾದ ವೃತ್ತಾಂತವನ್ನಷ್ಟು ಕೇಳಿರಿ ಎನ್ನಲು ತಟ್ಟನೆ ನುಡಿದಳು ದಿಟ್ಟೆ ಪದ್ಮಾವತಿಯು ಸ್ಪಷ್ಟತಾನೇ ಬೋಕಿರ ತಾದಿಪನೆ ನೀ ಕೇಳು ನಮ್ಮ ಸುವಿವೇಕದ ವೃತ್ತಾಂತ ಲೋಕದಲ್ಲಿ ಮಾನಿತನೇ ಶಾಕರನ ವಂಶ ತಿಳಿಸಿ ಕರ ರಾತ್ರಿಯ ಗೋತ್ರ ಆಕಾಶ ನೃಪ ತಂದೆ ಆಕೆ ನಮ್ಮ ತಾಯಿ ಎಂಬಾಕೆ ಧರಣಿ ದೇವಿತ ಕಕ್ಕನೆನಿಸುವನು ತೋಂಡಮಾನ ಏಕಾಕಿ ವಸುಧಾರ ತಾಕೂನದಲ್ಲಿ ತಮ್ಮ ನಾಮ ಕಮಲದಿಂದ ಬಂದಾಕೆ ಪದ್ಮಾವತಿಯು ನೀ ಕೇಳಿ ನಡೆಯನಲು ಶ್ರೀಕಾಂತನ ಗುಣಗುತ ಆಕೆಯ ಮೇಲೆ ಸ್ವಲ್ಪ ಧುಮುಕಿಸಿ ನೋಡಿದ ಕುದುರೆ ಆಕಾಶ ನೃಪ ಪುತ್ರಿತ ಕೋಪವನ್ನು ಮಾಡಿ ಏಕೆ ನೋಡುವಿರವನ ನೂಕಿ ಹಿಂದಕ್ಕೆ ಎಂದಳ ಆ ಕಾಲದಲ್ಲಿ ಹರಿ ವಿವೇಕದಲ್ಲಿ ನುಡಿದ ಇಷ್ಟು ಎನ್ನ ಮೇಲೆ ಏಕೆ ಇಷ್ಟು ಸಿಟ್ಟು ಮಾಡುವಿ ಬಟ್ಟು ಕುಜದ ಬಾಳೆ ಬಹಳ ನಿಷ್ಠರಾಡುವಿ ದಿಟ್ಟ ಪುರುಷ ನೀನು ನಡತೆ ಗೆಟ್ಟು ಇರುವರೆ ಕೊಟ್ಟಿ ಕುದುರೆ ಏರಿ ಮೈಯ ಮುಟ್ಟಿ ಬರುವರೆ ಮೆಚ್ಚಿ ಬಂದೆ ನಿನಗೆ ನಾನು ಹೆಚ್ಚಿನಂಗಳೇ ಇಚ್ಛೆ ಪೂರ್ಣ ಮಾಡು ನೀನು ಮಚ್ಚಕಂಗಳೇ ಹೆಚ್ಚು ಕಡಿಮೆ ಆಡದಿರು ಹೆಚ್ಚಿನಾತನೇ ಎಚ್ಚರಿಲ್ಲ ಮೈಯ ಮೇಲೆ ಹುಚ್ಚು ಪುರುಷನೇ ಏನು ಹೆಚ್ಚು ಕಡಿಮೆ ಆಡಿದೇನು ಅನುಚಿತ ನೀನು ಕನ್ಯಾ ನಾನು ವರನು ಏನು ಅನುಚಿತ ಮೂಢ ನೀನು ಇಂಥ ಮಾತು
ಆಡೋದು ಉಚಿತವೇ ಬೇಡ ರಸ್ಸಿಗೆ ಹೇಳಿ ನಿನಗೆ ಬೇಡಿ ಒಗಿಸುವೆ ಮಡದೀನಿ ಕಡೆಯ ಗಣ್ಣು ಕುಡಿಯ ಹುಬ್ಬುಗಳು ಕಡಿಯದಂತ ಬೇಡಿ ನನಗೆ ಕಡೆಗೆ ಅಲ್ಲವೇ ಮಂದಮತಿಯಾವಳು ಹೀಕೊಳ್ಳೋ ಇಂದ ಪ್ರಾಣವ ತಂದೆ ಕಂಡರೀಗ ನಿನ್ನ ಕೊಂದು ಹಾಕುವೆ ಜಾಣೆ ನಿನ್ನ ಬಿಡೆನು ನಿನ್ನ ಪ್ರಾಣ ಹೋದರು ಪ್ರಾಣದ ರಸಿ ಎನಿಸಿ ಪಟ್ಟದ ರಾಣಿಯಾಗಿರು ತಂದೆ ತಾಯಿ ಬಿಟ್ಟು ಮರಣ ಇಂದು ವ್ಯರ್ಥವೋ ಹಂದಿನಾಯಿ ಹದ್ದು ಕಾಗೆ ತಿಂದು ಬಿಡುವವೋ ಎನ್ನ ಪಣಿಯಲಿದ್ದ ಲಿಖಿತ ಮುನ್ನ ತಪ್ಪದು ಚೆನ್ನವಾಗಿ ನಿನ್ನ ಕೂಡಿ ಇನ್ನು ಇರುವುದು ಸೊಲ್ಲ ಕೇಳಿ ಸಿಟ್ಟಿನಿಂದ ನಿಲ್ಲ ಎಂದಳು ಎಲ್ಲ ಗೆಳತಿಯರಿಂದ ಕೂಡಿ ಕಲ್ಲು ಒಗೆದಳು ಕಲ್ಲು ತಾಗಿ ಕುದುರೆಯಲ್ಲಿ ಭೂಮಿಯಲ್ಲಿ ಬಿದ್ದಿತು ಬಲಿದನಂತ ದ್ವಿಷನಲ್ಲಿ ಸ್ಮರಿಸಿತು ಶ್ರೀಕಾಂತ ತಾ ಮುಂದೆ ಲೌಕಿಕವ ತೋರಿಸುತ್ತ ಈ ಕುದುರೆಯನ್ನು ಬಿಟ್ಟು ನಾಲ್ಕು ಕಡೆ ನೋಡುತ್ತಲೇ ವ್ಯಾಕುಲನು ಆಗುತ್ತಾ ವಿವೇಕದಲ್ಲಿ ಹೀಗೆಂದ ಏಕೆ ಈ ಪರಿ ಆಯಿತಿ ಕಾಲದಲ್ಲಿ ಲೋಕದಲ್ಲಿ ತಾಯಿ ಎಂಬಾಕೆ ಪರದೇವತೆಯು ನಾ ಕಾಲ ಬೀಳದಲೆ ಆ ಕಾಲದಲ್ಲಿ ಹೊರಟೆ ಆ ಕಾರಣದಿಂದ ನನಗೆ ಸಂಕಟವು ಸೋಕಿದ್ದೀನು ಮಾಡಿದ ಕರ್ಮಫಲ ದೊರೆಯದಿರು ಆ ಕಾಲಕ್ಕೆ ಹೀಗೆಂದು ಕಾಲ ಹೆಜ್ಜೆಯ ಹಾಕಿ ಗಿರಿ ಏರಿತಲೆ ತಾನು ಗೃಹಾಕಾರವಾಗಿರುವ ಏಕಾಂತ ಹುತ್ತಿನಲ್ಲಿ ಮೂಕತನದಲ್ಲಿ ಮುಸುಕು ಹಾಕಿ ಮಲಗಿದ ವೈಕುಂಠಪತಿ ಶೇಷಶಾಹಿಯಂತೆ ಲೋಕದಲ್ಲಿ ವಿಖ್ಯಾತ ಶ್ರೀಕರಾನಂತಗಿರಿ ಆಕ್ರಮಿಸಿ ಮುಂದಕ್ಕೆ ಅನೇಕ ವಿಧ ಭಕ್ತರಿಗೆ ಬೇಕಾದ ವರಗಳನ್ನು ತಾ ಕೊಡುವವನ ಶ್ರೀಕರುಣದಿ ಆಯಿತು 4 ಅಧ್ಯಾಯವು.